ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇವತ್ತು ನಾನು ಬೆಳಗ್ಗೆಯಿಂದ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇವತ್ತು ಸ್ವಲ್ಪ ಬೇಗನೆ ಎದ್ದೆ. ಪಾಪು ಕೂಡ ನೈಟ್ ಬೇಗನೆ ಮಲ್ಕೊಂಡಿದ್ಲಲ್ಲ, ಹಾಗಾಗಿ ನನಗೂ ಕೂಡ ಆರಾಮ್ ನಿದ್ದೆ ಆಗಿತ್ತು. ಬೆಳಗ್ಗೆ ಬೇಗನೆ ಎದ್ದೆ. ಯೂಶ್ವಲಾಗಿ ಪಾಪು ಏನಾದರೂ ಲೇಟಾಗಿ ಮಲ್ಕೊಂಡಾಗ ಬೆಳಗ್ಗೆ ಹೊತ್ತು ನಾನು ಕೂಡ ಒಂದು ಸ್ವಲ್ಪ ಲೇಟಾಗಿ ಎದ್ದೇಳ್ತೀನಿ. ಮಧ್ಯಾಹ್ನ ಯೂಶ್ವಲಾಗಿ ನಾನು ನಿದ್ದೆ ಮಾಡಲ್ಲ. ಸೊ ಹಾಗಾಗಿ ಬೆಳಗ್ಗೆ ಎದ್ದೇಳೋದೇ ಒಂದು ಸ್ವಲ್ಪ ಲೇಟಾಗಿ ಎದ್ದರೆ ನನಗೆ ಆರಾಮಾಗಿ ನಿದ್ದೆ ಆಗುತ್ತೆ ಅನ್ನೋದಕ್ಕೋಸ್ಕರ ಅಷ್ಟೇನೆ. ಇನ್ನಿವತ್ತು ಬೇಗನೆ ಎಚ್ಚರಿಕೆ ಕೂಡ ಆಯಿತು. ಹಾಗೆಯೇ ವಾಶ್ರೂಮ್ಗೆ ಹೋಗಿ ಫ್ರೆಶ್ ಅಪ್ ಆಗಿ ಕೆಳಗಡೆ ಬಂದೆ. ಜೀವನ್ ಕೂಡ ಆಫೀಸಿಗೆ ಹೊರಟರು. ಅವ್ರು ಹೋದ್ಮೇಲೆ ನಾನು ಕೂಡ ವಿಂಡೋಸ್ ಎಲ್ಲ ಓಪನ್ ಮಾಡಿಬಿಟ್ಟು ಒಂದು ಸ್ವಲ್ಪ ಹೊತ್ತು ಹಾಗೆ ನಿಂತ್ಕೊಂಡು ಹೊರಗಡೆ ನೋಡ್ತಾ ಇದ್ದೆ. ಹಾಗೆಯೇ ಇಲ್ಲಿ ನೋಡ್ಬೋದು ನೀವು, ಇದು ಫಾಲಿಂಗ್ ಸ್ಟಾರ್ ಅಂತ ಅನಿಸುತ್ತೆ. ನಾನು ಫಸ್ಟ್ ಟೈಮ್ ನೋಡ್ತಾ ಇದ್ದಿದ್ದು, ಹಾಗೆ ವಿಡಿಯೋನಲ್ಲಿ ಕೂಡ ಕ್ಯಾಪ್ಚರ್ ಮಾಡಿಕೊಂಡೆ. ಇನ್ನು ಹೊರಗಡೆ ಅಂತೂ ತಂಪಾಗಿ ಗಾಳಿ ಬೀಸ್ತಾ ಇತ್ತು. ಎಷ್ಟು ಚೆನ್ನಾಗಿತ್ತು ಅಂತಂದರೆ ಇನ್ನೂ ಒಂದು ಸ್ವಲ್ಪ ಹೊತ್ತು ಅಲ್ಲೇ ನಿಂತ್ಕೊಂಡಿರೋಣ ಅನ್ನೋ ಥರ ಅನ್ನಿಸ್ತಾ ಇತ್ತು. ಸರಿ, ಇನ್ನು ಬೆಳಗ್ಗೆ ನನ್ನ ರೂಟೀನ್ ಏನಿರುತ್ತೆ, ಅಡುಗೆ ಮನೆ ಕೆಲಸ ಇದನ್ನೆಲ್ಲ ಶುರು ಮಾಡ್ಕೊಳ್ಳೋಣ ಅಂತ ಮಾಡ್ಕೊಳ್ತಾ ಇದ್ದೆ. ಇನ್ನು ಹಿಂದಿನ ದಿನ ಒಂದು ಸ್ವಲ್ಪ ಏನು ಪಾತ್ರೆಗಳೆಲ್ಲ ಇತ್ತು, ಜೀವನ್ನೆಲ್ಲ ವಾಶ್ ಮಾಡಿಕೊಟ್ಟಿದ್ರು. ಇನ್ನೂ ಸ್ಟವ್ ಹತ್ರ ಇರೋದಾಗಿರ್ಬೋದು, ಅದಾದಮೇಲೆ ಎಕ್ಸ್ಟ್ರಾ ಪಾತ್ರೆಗಳನ್ನೆಲ್ಲ ಅವರು ತೊಗೊಂಡು ತೊಳೆಯೋಲ್ಲ. ಸೊ ಅದನ್ನೆಲ್ಲ ನಾನೇ ವಾಶ್ ಮಾಡ್ಕೊಳ್ಳೋಣ ಬಿಡು, ಸಪ್ರೇಟಾಗಿ ಅವ್ರಿಗೇನು ಹೇಳೋದು ಅಂತ ಅಂದ್ಬಿಟ್ಟು ಏನೇನೆಲ್ಲ ಪಾತ್ರೆಗಳು ವಾಶ್ ಮಾಡೋದಿತ್ತು ಎಲ್ಲನೂ ಕೂಡ ತೆಗೆದು ಸಿಂಕಲ್ಲಿ ಹಾಕ್ತಾಯಿದ್ದೆ. ಮತ್ತು ಹಿಂದಿನ ದಿನ ಒಂದು ಸ್ವಲ್ಪ ಹಾಲು ಕೂಡ ಉಳಿದಿತ್ತು, ಅದಕ್ಕೊಂದು ಸ್ವಲ್ಪ ಎಪ್ಪಾಕಿ ಇಟ್ಟಿದ್ದೆ. ಮೊಸರು ಕೂಡ ಆಗಿತ್ತು. ಇನ್ನು ಬೆಣ್ಣೆ ಕೂಡ ತೆಗಿಯೋದಿದೆ ಇವತ್ತು. ನೋಡೋಣ, ಸಂಜೆ ಅಷ್ಟೊತ್ತಿಗೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಎಂದಿನ ದಿನವೂ ಕೂಡ ಅಂದ್ಕೊಂಡೆ, ಬಟ್ ಅದಾಗಲೇ ಇಲ್ಲ. ಸಿರಿ ಒಂದು ಸ್ವಲ್ಪನೂ ಕೈ ಬಿಡಲಿಲ್ಲ ಅಂತ ಹೇಳ್ಬೋದು. ಇವಾಗ ಏನು ಗೊತ್ತಾ, ಅವಳು ಎದ್ದಿದ್ದಾಗ ಜಾಸ್ತಿ ಎತ್ಕೋಬೇಕು ಅನ್ನೋ ಥರನೇ ಅಭ್ಯಾಸ ಆಗೋಗ್ಬಿಟ್ಟಿದ್ದಾಳೆ. ನನಗೂ ಕೂಡ ಅವಳನ್ನ ಇಟ್ಕೊಂಡು ಕೆಲಸ ಎಲ್ಲ ಮಾಡಬೇಕು ಅಂದರೆ ಒಂದು ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಪಾಪು ಮಲಗಿದ್ದಾಗ ಎಷ್ಟಾಗುತ್ತೋ ಅಷ್ಟು ಕೆಲಸಗಳನ್ನ ಬೇಗ ಮಾಡ್ಕೊಂಬಿಡೋಣ ಅನ್ನೋದಕ್ಕೋಸ್ಕರ ಬೇಗ ಮಾಡ್ಕೊತಾ ಇರ್ತೀನಿ. ಇನ್ನು ಬೆಣ್ಣೆ ಏನು ನಾನು ಮಾಡೋಣ ಅಂತ ಇಟ್ಕೊಂಡಿದ್ದೆ, ಅಂದರೆ ಕೆನೆನೆಲ್ಲ ಸ್ಟೋರ್ ಮಾಡಿ ಎಲ್ಲನೂ ಕೂಡ ಒಂದು ಪಾತ್ರೆಯಲ್ಲಿ ಹಾಕಿ ಇಟ್ಟಿದ್ದೀನಿ. ಒಂದು ಸ್ವಲ್ಪ ಕರಗಲಿ, ಅದಾದಮೇಲೆ ಜಾರ್ಗೆ ಹಾಕ್ಕೊಂಡು ಬೆಣ್ಣೆ ತೆಗೆಯೋಣ ಅಂತ. ಇನ್ನೂ ಇವಾಗ ಸ್ವಲ್ಪ ಜೀರಿಗೆ ನೀರು ಮಾಡ್ಕೊಂಡು ಕುಡಿಯೋಣ ಅಂತ ಅಂದ್ಬಿಟ್ಟು ಅದಕ್ಕೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ. ಅಪ್ಪು ಮನೆಯಲ್ಲಿ ಇರಲಿಲ್ಲ. ಹಿಂದಿನ ದಿನ ನನ್ನ ತಮ್ಮ ಬಂದಿದ್ದ ಅಂತ ಅಂದ್ಬಿಟ್ಟು ಅವನ ಜೊತೆಗೆ ನಮ್ಮ ಅಪ್ಪನ ಮನೆಗೆ ಹೋಗಿದ್ದಾನೆ. ಅವನು ಒಂದಿನ ಇದ್ಬಿಟ್ಟು ಆಮೇಲೆ ಸಂಜೆ ಅಷ್ಟೊತ್ತಿಗೆಲ್ಲ ಬಂದುಬಿಡ್ತಾನೆ ಯೂಶ್ವಲಾಗಿ. ಸೊ ಅದ್ರ ಬಗ್ಗೆ ನಾನು ಜಾಸ್ತಿ ತಲೆ ಕೆಡ್ಸ್ಕೊಳಕ್ಕೆ ಹೋಗಲ್ಲ. ಯಾಕೆ ಅಂತಂದರೆ ಅವ್ನು ಹೋಗೋದೇ ಅಲ್ಲಿ, ಇನ್ನೆಲ್ಲೂ ಕೂಡ ಅವ್ನು ಹೋಗೋದಕ್ಕೆ ಚಾನ್ಸೇ ಇಲ್ಲ. ನಮ್ಮ ಅಪ್ಪನ ಮನೆಗೆ ಅವಾಗ ಹೋಗಿ ಬರ್ತಾನೆ ಅಷ್ಟೇ. ಇನ್ನು ವೆಕೇಷನ್ನು, ಸಮ್ಮರ್ ಹಾಲಿಡೇಸು, ಅವ್ರ ಮನೆಗೆ ಹೋಗೋಣ ಇವ್ರ ಮನೆಗೆ ಹೋಗೋಣ ಅನ್ನೋದಕ್ಕೆ ನಮ್ಗೆ ಯಾರೂ ಇಲ್ಲ. ಸೊ ನಮ್ಮ ಅಪ್ಪನ ಮನೆಗೆ ಹೋಗ್ತಾನೆ ಬರ್ತಾನೆ ಅಷ್ಟೇನೆ. ಇನ್ನು ನಮ್ಮ ಅಪ್ಪನ ಮನೆಗೆ ಹೋದರೆ ನಾನೇನು ಜಾಸ್ತಿ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆಯೇ ಇಲ್ಲ. ಟೈಮ್ ಕರೆಕ್ಟಾಗಿ ಅವ್ನಿಗೆ ಊಟ ಮಾಡಿಸೋದು, ಸ್ನಾನ ಮಾಡಿಸೋದು ಪ್ರತಿಯೊಂದು ನಮ್ಮ ಅಪ್ಪ ಅಮ್ಮ ನೋಡ್ಕೊತಾರೆ. ಸೊ ಅಲ್ಲಿ ಖುಷಿಯಾಗಿ ಆರಾಮಾಗಿ ಇದ್ಬಿಟ್ಟು ಬರ್ತಾನೆ. ಇನ್ನೂ ಜೀರಿಗೆ ನೀರು ಕೂಡ ರೆಡಿ ಆಯಿತು. ನಾನು ಇದಕ್ಕೆ ಜೀರಿಗೆ, ಸ್ವಲ್ಪ ಸೋಂಪು, ಆಮೇಲೆ ಅಜ್ವೈನ ಹಾಕ್ಕೊಂಡು ಚೆನ್ನಾಗಿ ಕುದಿಸಿದ್ದೀನಿ. ಇವತ್ತೊಂದು ಸ್ವಲ್ಪ ಜಾಸ್ತಿನೇ ಹಾಕ್ಬಿಟ್ಟೆ ಅಂತ ಅನ್ನಿಸ್ತು. ಆಮೇಲೆ ಸರಿ ಇನ್ನೇನು ಮಾಡೋಕ್ಕಾಗತ್ತೆ, ನೀರಿಗೆ ಹಾಕಿದ್ಮೇಲೆ ಅದನ್ನು ಮತ್ತೆ ಸಪ್ರೇಟ್ ಮಾಡೋದಕ್ಕಾಗಲ್ವಲ್ಲ ಅಂತ ಹಾಗೆ ಕುದಿಸಿ ಕುಡ್ದಿದ್ದಾಯಿತು. ಇನ್ನು ಪಾಪು ಕೂಡ ಎದ್ದೋಳೋ ಸೌಂಡ್ ಬರ್ತಾ ಇತ್ತು. ಸೊ ಹಾಗಾಗಿ ಪಾಪುನ ಕರ್ಕೊಂಡು ಬರೋಣ ಅಂತ ಮೇಲ್ಗಡೆ ಹೋದೆ. ಎದ್ಬಿಟ್ಟು ನೋಡಿ ಎಷ್ಟು ಚೆನ್ನಾಗಿ ಆಟಾಡ್ತಾ ಇದ್ದಾಳೆ ಅಂತ. ಸೊ ನಾನು ಕೂಡ ಹಂಗೆ ಅವಳನ್ನ ಮಾತಾಡಿಸ್ಕೊಂಡು ಅಲ್ಲಿ ರೂಮೆಲ್ಲ ಕ್ಲೀನ್ ಮಾಡ್ಕೊಂಬಿಡ್ತೀನಿ. ಸೊ ಪಾಪು ಅಳೋ ತನಕ ನಾನು ಅವಳನ್ನ ಎತ್ಕೊಳ್ಳೋದಕ್ಕೆ ಹೋಗಲ್ಲ. ಅವಳು ಅರ್ಥಾಗ್ಲೇ ನಾನು ಎತ್ಕೊಳ್ಳೋದು. ಯಾಕೆಂದರೆ ಒಂದ್ಸಲಿ ಪಾಪು ಕೈ ರೂಢಿ ಆಗಿಬಿಡ್ತು ಅಂದರೆ ಪ್ರತಿ ಸಲ ನಾನು ಎತ್ಕೊಳ್ಳೇಬೇಕು ಅನ್ನೋ ಥರ ಆಗೋಗ್ಬಿಡುತ್ತೆ. ಹಾಗಾಗಿ ಅವಳು ಆದಷ್ಟು ಆಟ ಆಡಲಿ ಅಂತ ಬೆಡ್ ಮೇಲೆ ಬಿಟ್ಟಿರ್ತೀನಿ. ಕೆಳಗಡೆನೂ ಕೂಡ ಅಷ್ಟೇ, ನಾನು ಅಡುಗೆ ಕೆಲಸ ಮಾಡೋವಾಗ ಅಥವಾ ಏನಾದರೂ ಒಂದು ಎಕ್ಸ್ಟ್ರಾ ಕೆಲಸ ಇದ್ದವಾಗ ನಾನು ಪಾಪುನ ಸೋಫಾ ಮೇಲೆ ಮಲಗಿಸ್ಬಿಟ್ಟು ನನ್ನ ಕೆಲಸಗಳನ್ನ ಮಾಡ್ಕೊತಾ ಇದ್ದೆ, ಆ ಕಡೆ ಈ ಕಡೆ ದಿಂಬೆಲ್ಲ ಇಟ್ಬಿಟ್ಟು. ಬಟ್ ಇವಾಗ ಅಲ್ವಾ ಅವಳೊಂದು ಸ್ವಲ್ಪ ಉಲ್ಟಾ ದಬಾಕೊಳ್ಳೋದ್ರಿಂದ ಒಂದು ಸ್ವಲ್ಪ ಭಯ ಅಂತಲೇ ಹೇಳ್ಬೋದು. ಸೊ ನಾನು ಅದಕ್ಕೆ ಅಂತ ಒಂದು ಸ್ವಲ್ಪ ಪ್ಲೇ ಮ್ಯಾಟ್ ಎಲ್ಲ ಆರ್ಡರ್ ಮಾಡಿದ್ದೀನಿ. ಅದು ರಿಸೀವ್ ಆದಮೇಲೆ ಪಾಪುನ ಆರಾಮಾಗಿ ಕೆಳಗಡೆನೇ ಮಲಗಿಸ್ಬಿಟ್ಟು ಆಮೇಲೆ ನಾನು ನನ್ನ ಕೆಲಸನ ಮಾಡ್ಕೊಬೋದು ಅಂತ. ಆಮೇಲೆ ಯಾವುದೂ ಭಯ ಇರೋಲ್ಲ. ಪಾಪು ಉಲ್ಟಾ ದಬಾಕೊಂಡ್ರು ಕೂಡ ಅವಳು ಅಲ್ಲೇ ಆಟಾಡ್ತಾ ಇರ್ತಾಳೆ ಅನ್ನೋದೊಂಥರ ನನಗೆ ನೆಮ್ಮದಿ ಇರುತ್ತೆ. ಸೊ ಅಂದ್ಕೊಂಡಿದ್ದೀನಿ ಈ ಥರ ನೋಡೋಣ ಇನ್ನು ಯಾವಾಗ ಪ್ಲೇ ಮ್ಯಾಟ್ ಬರುತ್ತೆ ಅಂತ.
ಸೊ ಇನ್ನು ಪಾಪುನೂ ಕೂಡ ಆರಾಮಾಗಿ ಆಟ ಆಡ್ತಿದ್ಲಲ್ವ, ನಾನು ನನ್ನ ಕೆಲಸಗಳನ್ನ ಬೇಗ ಬೇಗ ಮಾಡ್ಕೊಂಬಿಡ್ತೀನಿ. ನನಗೇನು ಅಂತಂದರೆ ಅಪ್ಪು ಇದ್ದಾಗ ಅವ್ನಿಗೇನಾದ್ರು ಹೇಳಿದ್ರೆ ಅಪ್ಪು ಈ ಥರ ಮಾಡು ಹಂಗೆ ಮಾಡು ಅಂತೆಲ್ಲ ಅಂದರೆ ಪಾಪ ಸಣ್ಣ ಪುಟ್ಟದೆಲ್ಲ ಹೆಲ್ಪ್ ಮಾಡಿಕೊಡ್ತಾನೆ. ಈ ಥರ ಎಲ್ಲ ಮಾಡಬಾರ್ದು, ಗಲೀಜೆಲ್ಲ ಮಾಡಬಾರ್ದು ಅಂತ ಹೇಳಿದ್ರೆ ಪಾಪ ಅದನ್ನು ಅರ್ಥ ಮಾಡ್ಕೊತಾನೆ ಅವನು. ಸೊ ನನಗೆ ಹಾಗಾಗಿ ಮನೆ ಜಾಸ್ತಿ ಗಲೀಜಾಗಲ್ಲ. ಮತ್ತು ಅವ್ನು ಆಟಾಡೋ ಸಾಮಾನೆಲ್ಲ ತೊಗೊಂಡು ಅವ್ನು ಆಟಾಡ್ಬಿಟ್ಟು ಆ ನಂತರ ಎತ್ತಿಡೋದು ಎಲ್ಲ ಅವನೇ ಮಾಡ್ತಾನೆ. ಸೊ ನನಗೆ ಅದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇರೋಲ್ಲ. ಒಂದೊಂದು ಸರಿ ಮಾತ್ರ ಅವ್ನಿಗೆ ಮೂಡಿಲ್ಲ ಅಂದರೆ ಅವ್ನು ಮಾಡೋಕ್ಕೆ ಹೋಗಲ್ಲ. ಮಮ್ಮಿ ಬೇಡ ನನಗೆ ಇಷ್ಟ ಇಲ್ಲ ಅಂತ ಅಂದ್ಬಿಟ್ಟು ಇರೋದು ಹೇಳ್ಬಿಡ್ತಾನೆ ಅವನು. ಸೊ ಆದಷ್ಟು ಅವ್ನಿಗೆ ಹೇಳ್ತೀನಿ ಮನೆ ನೀಟಾಗಿ ಇಟ್ಕೋಬೇಕು, ಕ್ಲೀನಾಗಿ ಇಟ್ಕೋಬೇಕು. ಮಮ್ಮಿಗೂ ಕೂಡ ಆಗಲ್ಲ. ನಾನೇ ಕ್ಲೀನ್ ಮಾಡಬೇಕು ಅಂದರೆ ತುಂಬ ಜಾಸ್ತಿ ಟೈಮ್ ಆಗುತ್ತೆ. ಮಮ್ಮಿಗೆ ಆಮೇಲೆ ಬೆನ್ನೋವು ಬರುತ್ತಲ್ವ ಅಂತೆಲ್ಲ ಹೇಳ್ಕೊಟ್ರೆ ಅದನ್ನು ಅರ್ಥ ಮಾಡ್ಕೊತಾನೆ. ಸೊ ಆ ಒಂದು ವಿಷಯಕ್ಕೆ ನಂಗೆ ತುಂಬ ಖುಷಿ ಆಗುತ್ತೆ ಅಂತ ಹೇಳ್ಬೋದು. ಯಾಕೆಂದರೆ ಕೆಲವೊಂದು ಮಕ್ಕಳು ನಾನು ನೋಡಿದ್ದೀನಿ, ತುಂಬ ಮನೆ ಮೆಸ್ಸಿ ಮಾಡಿಬಿಡ್ತಾರೆ. ಅದನ್ನು ಸಪ್ರೇಟಾಗಿ ಕ್ಲೀನ್ ಮಾಡಬೇಕು ಅಂತ ಅಂದರೆ ತುಂಬಾ ಟೆನ್ಷನ್ ಆಗೋಗ್ಬಿಡುತ್ತೆ. ಅದರಲ್ಲೂ ಈ ಥರ ಮಗುನೂ ನೋಡಿಕೊಂಡು ಮನೆ ಕ್ಲೀನೂ ಮಾಡಿಕೊಂಡು ಆ ರೀತಿಯಾಗಿ ಅಂದರೆ ಇದ್ದಿದ್ದು ಕಷ್ಟ ಆಗೋಗ್ಬಿಡ್ತಾ ಇತ್ತು. ಸೊ ಅಪ್ಪು ಒಂದು ಸ್ವಲ್ಪ ಅರ್ಥ ಮಾಡ್ಕೊಳ್ಳೋದ್ರಿಂದ ಒಂದು ಸ್ವಲ್ಪ ನನಗೆ ಹೆಲ್ಪ್ ಆಗ್ತಿದೆ ಅಂತ ಹೇಳ್ಬೋದು. ಇನ್ನು ಪಾಪುಗೆ ಡ್ರೆಸ್ ಚೇಂಜ್ ಮಾಡಿಬಿಟ್ಟು ಹಾಗೆ ಡೈಪರ್ ಚೇಂಜ್ ಕೂಡ ಮಾಡಬೇಕಾಗಿತ್ತು. ಇನ್ನು ಪಾಪುನ ರೆಡಿ ಮಾಡಿಕೊಂಡು ಆಮೇಲೆ ಕೆಳಗಡೆ ಕರ್ಕೊಂಡು ಹೋಗೋಣ ಅಂತ. ಯೂಶ್ವಲ್ ಆಗಿ ಅಲ್ವಾ ಪಾಪುಗೆ ಬೆಳಗ್ಗೆ ಹೊತ್ತು ಬಟ್ಟೆ ಚೇಂಜ್ ಮಾಡ್ತೀನಿ. ಇನ್ ಕೇಸ್ ಏನಾದರೂ ಅವಳಿಗೆ ಅದು ಹಿಂಸೆ ಆಗ್ತಿದೆ ಅಥವಾ ಅವಳಿಗೆ ಇಷ್ಟ ಆಗ್ತಿಲ್ಲ ಅಂತಂದರೆ ನಾನು ಬೆಳಗ್ಗೆ ಹೊತ್ತು ಬಟ್ಟೆ ಚೇಂಜ್ ಮಾಡಿಬಿಡ್ತೀನಿ. ಇನ್ನೇನು ಹಾಗೆ ಡೈಪರ್ ಕೂಡ ಚೇಂಜ್ ಮಾಡಿಬಿಟ್ಟು ಒಂದೇ ಸಲ ಪಾಪುನ ಕೆಳಗಡೆ ಕರ್ಕೊಂಡು ಹೋಗ್ತೀನಿ. ಆನಂತರ ನಾನು ಏನಾದರೂ ತಿಂಡಿ ಕೆಲಸ ಎಲ್ಲ ಇತ್ತು ಅಂತಂದರೆ ತಿಂಡಿ ಕೆಲಸನ ಮಾಡ್ಕೊಳ್ತೀನಿ. ಇನ್ನಿವತ್ತು ಬೆಳಗ್ಗೆ ನಾನು ಬಟ್ಟೆಗಳನ್ನೆಲ್ಲ ವಾಶ್ಗೆ ಹಾಕಿ ಒಣಗಾಕಬೇಕಾಗಿತ್ತು. ಸೊ ಅದನ್ನು ಕೂಡ ಹಾಗೆ ಒಣಗಾಕ್ಬಿಟ್ಟು ಅದಾದಮೇಲೆ ಹೋಗೋಣ ಒಂದೇ ಸರಿ ಪಾಪುನ ಕರ್ಕೊಂಡು ಕೆಳಗಡೆ ಅಂತ. ಯಾಕೆಂದರೆ ಆವಾಗವಾಗ ಮೇಲೆ ಹತ್ತಿ ಇಳಿಯೋದು ಅಂತಲ್ಲ ಅಂದರೆ ಡಬಲ್ ಕೆಲಸ ಅಂತ ಅನಿಸ್ಬಿಡುತ್ತೆ. ಸೊ ಆದಷ್ಟು ಮೇಲ್ಗಡೆ ಇದ್ದಾಗ ಮೇಲೆ ಏನೆಲ್ಲ ಕೆಲಸ ಇರುತ್ತೆ ಅದನ್ನೆಲ್ಲ ಮುಗಿಸ್ಕೊಂಬಿಡ್ತೀನಿ. ಅದಾದಮೇಲೆ ನಾನು ಕೆಳಗಡೆ ಹೋಗೋದು. ಸೊ ಫಸ್ಟೆಲ್ಲ ಆಗಿದ್ದಿದ್ರೆ ನಾನು ಎಲ್ಲ ಕೆಲಸಗಳನ್ನೂ ಮುಗಿಸ್ಕೊಂಡು ಕೆಳಗಡೆ ಹೋಗ್ತಾ ಇದ್ದಿದ್ದು ತುಂಬ ಕಡಿಮೆ. ಸ್ಟಾರ್ಟಿಂಗ್ ಮನೆಗೆ ಬಂದಾಗ ತುಂಬ ಒಂಥರ ತಲೆ ಕೆಟ್ಟೋಗೋದು, ಯಾವ ಕೆಲಸ ಮಾಡಲಿ ಯಾವ್ದು ಬಿಡಲಿ ಅನ್ನೋ ಥರ. ಸೊ ಆಮೇಲೆ ಒಂದು ರೂಟೀನ ಫಿಕ್ಸ್ ಮಾಡ್ಕೊಂಬಿಟ್ಟೆ. ನಾನು ಮೇಲ್ಗಡೆ ಇದ್ದಾಗ ಅಲ್ಲಿ ಏನು ಸಣ್ಣ ಪುಟ್ಟ ಕೆಲಸ ಇರ್ತವೆ ಅದನ್ನೆಲ್ಲ ಆಲ್ಮೋಸ್ಟ್ ಕಂಪ್ಲೀಟ್ ಮಾಡ್ಕೊಂಡ್ಬಿಡ್ತೀನಿ. ಅದಾದಮೇಲೆ ಕೆಳಗಡೆ ಹೋಗಿ ಕೆಳಗಡೆ ತಿಂಡಿ ಕೆಲಸ ಆಗಿರ್ಬೋದು, ಅಡುಗೆ ಕೆಲಸ ಆಗಿರ್ಬೋದು, ಅಥವಾ ಕಸ ಗುಡಿಸೋದಾಗಿರ್ಬೋದು, ಕೆಳಗಡೆ ಫ್ಲೋರ್ದು ಸೊ ಮನೆ ಒರೆಸ್ಕೊಳ್ಳೋದಾಗಿರ್ಬೋದು, ಇದನ್ನೆಲ್ಲ ನಾನು ಮಾಡ್ಕೊಳ್ತೀನಿ. ಒಂದೇ ಸತಿ ಎಲ್ಲ ಮೇಲಿಂದ ಕೆಳಗಡೆ ಕಸ ಗುಡಿಸ್ಕೊಂಡು ಮನೆ ಒರೆಸ್ಕೊಂಡು ಬರಬೇಕು ಅಂತ ಅಂದರೆ ನಿಜವಾಗ್ಲೂ ಆಗೋಲ್ಲ. ಹೆಂಗಾಗೋಗ್ಬಿಡುತ್ತೆ ಅಂದರೆ ಆಲ್ಮೋಸ್ಟ್ ಟೈಮ್ ಒಂದು 1 hour 1.5 hour ಆಗೋಗ್ಬಿಡುತ್ತೆ. ಸೊ ಹಾಗಾಗಿ ನಾನು ಆದಷ್ಟು ಡಿವೈಡ್ ಮಾಡ್ಕೊಂಡು ಕೆಲಸಗಳನ್ನ ಮಾಡ್ಕೊಳ್ತೀನಿ. ಇನ್ನು ಬಟ್ಟೆಗಳೆಲ್ಲ ಏನು ವಾಶ್ಗೆ ಹಾಕಿದ್ದೆ ಎಲ್ಲನೂ ಕೂಡ ಇವಾಗ ಒಣಗಾಕ್ಬಿಡೋಣ ಅಂತ ಒಣಗಾಕ್ತಾ ಇದ್ದೀನಿ. ಫ್ಲೈಯಿಂಗ್ ಹ್ಯಾಂಗರ್ಸ್ನ ಬಾಲ್ಕನಿನಲ್ಲಿ ಹಾಕ್ಸ್ಕೊಂಡಿದ್ದಂತೂ ತುಂಬಾ ಒಳ್ಳೆಯದಾಯಿತು ಅಂತ ಅನ್ನಿಸುತ್ತೆ ನನಗೆ. ಯಾಕೆಂತ ಅಂದರೆ ಇವಾಗ ನೋಡಿ ನಾನು ಒಬ್ಬಳೇ ಇದ್ದೀನಿ ಮನೆಯಲ್ಲಿ, ಪಾಪುನ ನೋಡ್ಕೊಳ್ಳೋಕ್ಕೂ ಕೂಡ ಯಾರೂ ಇಲ್ಲ. ಸೊ ಆ ಥರ ಟೈಮಲ್ಲಿ ಪಾಪುನ ಇಲ್ಲೇ ಬೆಡ್ ಮೇಲೆ ಮಲಗಿಸ್ಬಿಟ್ಟು ನಾನು ಬಟ್ಟೆಗಳನ್ನ ಇಲ್ಲೇ ಒಣಗಾಕ್ಬಿಟ್ಟು ಆಮೇಲೆ ಡ್ರೈ ಆದಮೇಲೆ ಎತ್ಕೊಳ್ಳೋದಾಗಿರ್ಬೋದು, ಮಡ್ಚೋದಾಗಿರ್ಬೋದು ಆರಾಮಾಗಿ ಮಾಡ್ಕೋಬೋದು. ಅದೇ ಟೆರೇಸ್ಗೆ ಹೋಗಿ ಬಟ್ಟೆ ಒಣಗಾಕಬೇಕು ಅಂತ ಅಂದಿದ್ದಿದ್ರೆ ತುಂಬ ಕಷ್ಟ ಆಗೋಗಿರೋದು. ಆವಾಗ ಪಾಪುನ ಅವಳು ಹತ್ತಿದ ತಕ್ಷಣ ಬಂದು ನೋಡೋದಕ್ಕೂ ಆಗ್ತಿರ್ಲಿಲ್ಲ, ಮತ್ತು ಅದು ಕೇಳಿಸ್ತಾನೂ ಇರಲಿಲ್ಲ, ಸ್ವಲ್ಪ ಕಷ್ಟ ಆಗಿರೋದು. ಬಟ್ ಇವಾಗ ಆ ಥರ ಕಷ್ಟ ಏನಿಲ್ಲ. ಆರಾಮಾಗಿ ಪಾಪುನ ಇಲ್ಲಿ ಬೆಡ್ ಮೇಲೆ ಮಲಗಿಸ್ಬಿಟ್ಟು ಬೇಗ ಬೇಗ ಬಟ್ಟೆನೆಲ್ಲ ಒಣಗಾಕ್ಬಿಟ್ಟು ಹೋಗ್ತೀನಿ. ಒಂದೊಂದು ಸತಿ ಪಾಪು ಏನಾದ್ರು ಅಳ್ತಿದ್ರೆ ಅಲ್ವಾ, ನಾನು ಪಾಪು ಕಡೆ ಗಮನ ಕೊಟ್ಕೊಂಡು ಅದಾದಮೇಲೆ ಬಟ್ಟೆ ಒಣಗಾಕೋಣ ಅನ್ನೋ ಥರನೂ ಕೂಡ ಮಾಡ್ಕೋತೀನಿ. ಬಟ್ಟೆ ಎಲ್ಲ ಒಣಗಾಕಿದ್ದಾಯಿತು. ಸಿರಿನ ಕರ್ಕೊಂಡು ಇವಾಗ ಕೆಳಗಡೆ ಹೋಗ್ತಾ ಇದ್ದೆ. ಕತ್ತಿ ಹಾಕೋದು ತುಂಬಾ ನೋವ್ತಾ ಇತ್ತು. ಬೆಳಗ್ಗೆ ಎದ್ದಿದ ತಕ್ಷಣವೇ ಅಂದ್ಕೊಂಡೆ ಯಾಕೋ ಸ್ವಲ್ಪ ಲೈಟಾಗಿ ಪೇಯ್ನ್ ಆಗ್ತಿದೆಯಲ್ಲ ಅಂತ. ಬಟ್ ಆಮೇಲೆ ಹೋಗ್ತಾ ಅಲ್ವಾ ತುಂಬ ಜಾಸ್ತಿನೇ ಪೇಯ್ನ್ ಆಗ್ತಾಯಿತ್ತು. ಸೊ ಉಷಾಕ ಕಾಲ್ ಮಾಡಿದ್ರು, ಅವ್ರ ಹತ್ರ ಮಾತಾಡಿಕೊಂಡು ಹೀಗೆ ಅವ್ರ ಹತ್ರನೂ ಕೂಡ ಶೇರ್ ಮಾಡಿಕೊಂಡೆ, ಈ ಥರ ಯಾಕೋ ಕತ್ತು ನೋವ್ತಾ ಇದೆ, ಫುಲ್ಲು ಸ್ಪೈನ್ ಹತ್ರನೂ ಕೂಡ ಪೇಯ್ನ್ ಆಗ್ತಿದೆ ಅಂತ. ಸೊ ಅವರು ಒಂದು ಸ್ವಲ್ಪ ರೆಸ್ಟ್ ಮಾಡು ಅಂತ ಕೂಡ ಹೇಳ್ತಿದ್ರು. ನಂದು ಇನ್ನೂ ಕೂಡ ತಿಂಡಿ ಆಗಿರಲಿಲ್ಲ ಅಲ್ವಾ, ಸರಿ ತಿಂಡಿ ಎಲ್ಲ ತಿಂದ್ಬಿಟ್ಟು ಅದಾದಮೇಲೆ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಅಂತ ಅಂದ್ಕೊಂಡೆ. ಪಾಪುನು ಕೂಡ ಮಲಗಿರ್ತಾಳಲ್ಲ, ಅದೇ ಟೈಮ್ಗೆ ನಾನು ಕೂಡ ಒಂದು ಸ್ವಲ್ಪ ಹೊತ್ತು ಮಲ್ಕೊಂಡ್ರೆ ಆಯಿತು. ಮಲ್ಕೊಂಡ್ರೆ ಈ ಥರ ಏನಾದ್ರು ಕತ್ತಿಟ್ಕೊಂಡಿದ್ರೆ
ಪೇಯ್ನ್ ಇದ್ದರೆ ಎಲ್ಲ ಒಂದು ಸ್ವಲ್ಪ ಕಡಿಮೆ ಆಗೋದು. ಇನ್ನು ಈ ಟೈಮಲ್ಲಿ ಪೇಯ್ನ್ ಕಿಲ್ಲರ್ ಅದೆಲ್ಲ ತೊಗೊಳ್ಳೋ ಹಾಗೂ ಇಲ್ಲ. ಸುಮ್ಮನೆ ಯಾಕೆ ಒಂದು ಮಾಡೋಕ್ಕೋಗಿ ಇನ್ನೊಂದಾಗಿ, ಆಮೇಲೆ ಪಾಪುಗೆ ಬೇರೆ ಫೀಡಿಂಗ್ ಮಾಡಿಸ್ತಾ ಇರ್ತೀನಿ. ಈ ಟೈಮಲ್ಲಿ ಪೇಯ್ನ್ ಕಿಲ್ಲರ್ ಎಲ್ಲ ತೊಗೋಬೋದಾ ಏನು ಅಂತ ನನಗೂ ಕೂಡ ಕರೆಕ್ಟಾಗಿ ಗೊತ್ತಿಲ್ಲ. ಸರಿ, ಸಂಜೆವರೆಗೂ ನೋಡೋಣ. ಇಫ್ ಇನ್ ಕೇಸ್ ಕಡಿಮೆ ಆಗಿಲ್ಲ ಅಂತ ಅಂದರೆ ಡಾಕ್ಟರ್ನ ಕನ್ಸಲ್ಟ್ ಮಾಡಿಬಿಟ್ಟೇ ಟ್ಯಾಬ್ಲೆಟ್ಸ್ ತೊಗೊಳ್ಳೋಣ ಅಂತ ಅಂದ್ಕೊಂಡೆ. ಇನ್ನೂ ಕಾಫಿ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಪಾಪುನೂ ಕರ್ಕೊಂಡು ಕೆಳಗಡೆ ಬಂದಿದ್ದಾಯಿತು. ಪಾಪುನ ಮಲಗಿಸ್ಬಿಟ್ಟು ಬಂದೆ. ಇನ್ನು ನಾನಿವಾಗ ಕಾಫಿ ಮಾಡ್ಕೊಳ್ತಾ ಇದ್ದೀನಿ. ನನಗದೇನೋ ಗೊತ್ತಿಲ್ಲ, ಬೆಳಗ್ಗೆ ಹೊತ್ತು ಯೂಶ್ವಲಾಗಿ ಕಾಫಿ ಕುಡಿದು ಅಭ್ಯಾಸನೇ ಆಗೋಗ್ಬಿಟ್ಟಿದೆ. ಸ್ವಲ್ಪ ಕಾಫಿ ಕುಡಿದ್ಬಿಟ್ಟು ಅದಾದಮೇಲೆ ತಿಂಡಿ ಕೆಲಸ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಪಾಪು ಕೂಡ ಹೇಗಿದ್ರು ಮಲ್ಕೊಂಡಿದ್ದಾಳಲ್ಲ, ಆರಾಮಾಗೇ ಮಾಡ್ಕೊಬೋದು ಅಂತ ಅಂದ್ಬಿಟ್ಟು ಇನ್ನಿವತ್ತೇನು ಅಂದರೆ ಬರೀ ಅನ್ನ ಮಾಡ್ಕೊಳ್ಳೋಣ, ಚಿತ್ರಾನ್ನ ಗೊಜ್ಜಿದೆ, ಚಿತ್ರಾನ್ನ ತಿನ್ಕೊಳ್ಳೋಣ. ಮಧ್ಯಾಹ್ನದ ಮೇಲೆ ಅಡುಗೆ ಮಾಡೋದಕ್ಕಾಗತ್ತೆ. ಯಾಕಂದರೆ ಇವಾಗಲೂ ಮತ್ತೆ ತಿಂಡಿ ಮಾಡಿ ಮಧ್ಯಾಹ್ನನೂ ಮಾಡಬೇಕು ಅಂದರೆ ಸ್ವಲ್ಪ ಟೈಮ್ ಜಾಸ್ತಿ ನಿಂತ್ಕೊಳಂಗೆ ಆಗೋಗ್ಬಿಡುತ್ತೆ. ಜೊತೆಗೆ ನನಗೂ ಬೇರೆ ಕತ್ತಿಡ್ಕೊಂಬಿಟ್ಟಿತ್ತಲ್ಲ, ಅದಕ್ಕೂ ಒಳ್ಳೆ ಹೋಗಿ ಕುತ್ಕೊಂಬಿಟ್ರೆ ಸಾಕು, ಒಂದು ಸ್ವಲ್ಪ ರೆಸ್ಟ್ ಮಾಡಿಬಿಟ್ರೆ ಸಾಕು ಅನ್ನೋ ಥರ ಆಗೋಗ್ಬಿಟ್ಟಿತ್ತು. ಮಲ್ಕೊಳ್ಳೋವಾಗ ನಾನು ಯೂಶ್ವಲಾಗಿ ಈ ಥರ ಆಗಲ್ಲ ಯಾವಾಗ್ಲೂ. ಏನೋ ಗೊತ್ತಿಲ್ಲ, ನೈಟ್ ಅದು ಹೇಗೆ ಮಲ್ಕೊಂಡಿದ್ನೋ ಏನೋ ಅಂತ. ಬೆಳಗ್ಗೆ ಎದ್ದಾಗ ಸ್ವಲ್ಪ ಪೇಯ್ನ್ ಆಗ್ತಿತ್ತು. ಆಮೇಲೆ ಹೋಗ್ತಾ ಯಾಕೋ ಜಾಸ್ತಿನೇ ಪೇಯ್ನ್ ಆಗ್ತಿತ್ತು. ಒಂದು ಸ್ವಲ್ಪ ಕತ್ತು ತಿರ್ಗ್ಸೋಕ್ಕೂ ಕೂಡ ಆಗ್ತಿರ್ಲಿಲ್ಲ ಆ ರೀತಿಯಾಗಿ. ಇನ್ನಿವಾಗ ಕಾಫಿ ಕುಡ್ದಿದ್ದೆಲ್ಲ ಆದಮೇಲೆ ಅನ್ನಕ್ಕೆ ಇಟ್ಬಿಡೋಣ. ಅನ್ನ ಇಟ್ಬಿಟ್ಟು ಅದಾದಮೇಲೆ ಸಿಂಕಲ್ಲಿ ಸ್ವಲ್ಪ ಪಾತ್ರೆ ಇದ್ವು, ಅವನ್ನೆಲ್ಲ ವಾಶ್ ಮಾಡ್ಕೊಂಬಿಡೋಣ ಅಂತ ಅಂದ್ಬಿಟ್ಟು ಮಾಡ್ಕೊಳ್ತಾ ಇದ್ದೆ. ಇನ್ನೂ ಒಂದಷ್ಟು ವ್ಯೂವರ್ಸ್ ಕಮೆಂಟ್ ಮಾಡಿ ಕೇಳಿದರು, ನಿಮ್ಮ ಗೋಲ್ಡ್ ಇಯರಿಂಗ್ಸ್ ಡಿಸೈನ್ಸ್ನ ಶೇರ್ ಮಾಡ್ಕೊಳ್ಳಿ ಅಂತ. ನಾನು ಶೇರ್ ಮಾಡೋಣ ಅಂತ ಅಂದ್ಬಿಟ್ಟು ಆಗಲೇ ಇಲ್ಲ. ಸೊ ಫೈನಲಿ ಇವತ್ತಿನ ಈ ವಿಡಿಯೋನಲ್ಲಿ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಇನ್ನು ಪಾಪುಗೆ ಸ್ನಾನ ಎಲ್ಲ ಮಾಡಿಸಿ ಅದಾದಮೇಲೆ ನಾನು ಕೂಡ ಸ್ನಾನ ಮಾಡಿಕೊಂಡು ಆಮೇಲೆ ಆ ವಿಡಿಯೋ ಶೂಟ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಬೇಗ ಮಾಡ್ಕೊಳ್ತಾ ಇದ್ದೀನಿ. ಏಕೆಂತಂದರೆ ಹಿಂದಿನ ದಿನವೂ ನಾನು ವಿಡಿಯೋ ಹಾಕೋದಕ್ಕಾಗಿರಲಿಲ್ಲ. ಇನ್ನು ಇವತ್ತು ಹಾಕೋದಕ್ಕಾಗಲಿಲ್ಲ ಅಂತ ಅಂದರೆ ಸುಮ್ಮನೆ 2 ದಿನ ಗ್ಯಾಪಾಗಿ ಹೋಗ್ಬಿಡುತ್ತೆ ಅಂತ ಅಂದ್ಬಿಟ್ಟು, ಸರಿ ಇವತ್ತು ಹೇಗಿದ್ದರೂ ಬೇಗ ವಿಡಿಯೋನೆಲ್ಲ ಎಡಿಟ್ ಮಾಡಿಬಿಟ್ಟು ಅಪ್ಲೋಡ್ ಮಾಡಿಬಿಡೋಣ. ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ, ಇಯರಿಂಗ್ಸ್ ಡಿಸೈನ್ಸ್ ಎಲ್ಲ ಯಾವ ರೀತಿ ಇದೆ ಅಂತ ಅಂದ್ಕೊಂಡು. ನಾನು ಕೂಡ ಮನೆ ಕೆಲಸ ಎಲ್ಲ ಬೇಗ ಮಾಡ್ಕೋತಾ ಇದ್ದೆ. ಮಧ್ಯದಲ್ಲಿ ಪಾಪು ಕೂಡ ಎದ್ಲು. ಅಷ್ಟೊತ್ತಿಗೆ ನಂದು ಕೂಡ ತಿಂಡಿ ಎಲ್ಲ ಆಗಿತ್ತು. ಇನ್ನು ನಾನು ಮತ್ತೆ ವ್ಲಾಗ್ ಏನೂ ಕಂಟಿನ್ಯೂ ಮಾಡೋದಕ್ಕಾಗಲಿಲ್ಲ. ಒಂದು ಸ್ವಲ್ಪ ಈ ಗ್ರಾಸರೀಸ್ ಎಲ್ಲ ತರಿಸಿದ್ದೆ ಜೆಪ್ಟೋಯಿಂದ. ಅದನ್ನು ಹಾಗೆ ಎತ್ತಿಡೋ ಟೈಮಲ್ಲಿ ಈ ಒಂದು ಬಾಕ್ಸಲ್ಲೇ ಯೂಶ್ವಲಾಗಿ ನಾನು ಎಲ್ಲ ಗ್ರಾಸರೀಸ್ ಎಲ್ಲ ತಂದಿರೋದನ್ನ ಇಡೋದು. ಅದು ಯಾವುದೋ ಗೊತ್ತಿಲ್ಲ, ರಾಗಿ ಹಿಟ್ಟೋ ಅಥವಾ ಅಕ್ಕಿ ಹಿಟ್ಟೋ ಏನೋ ಪ್ಯಾಕೆಟ್ ಓಪನ್ ಆಗಿಬಿಟ್ಟಿತ್ತು. ನೋಡಿದ್ರೆ ಎಲ್ಲ ಡಸ್ಟ್ ಥರ ಕಾಣಿಸ್ತಾ ಇತ್ತು. ಇದು ಯಾಕೆ ಈ ಥರ ಆಗಿದೆ ಅಂತ ಅಂದ್ಬಿಟ್ಟು ಆಮೇಲೆ ಎಲ್ಲ ತೊಗೊಂಡು ಈ ಥರ ಎಲ್ಲ ಸಪ್ರೇಟಾಗಿ ನೀಟಾಗಿ ಕ್ಲೀನ್ ಮಾಡಿಬಿಟ್ಟು ಇಟ್ಬಿಡೋಣ ಅಂತ ಅಂದ್ಬಿಟ್ಟು ತೊಗೊಂಡಿದ್ದಾಯಿತು. ಸೊ ಕೆಲಸ ಇಲ್ಲ ಅಂತ ಅಂದ್ಕೊಳ್ತೀನಿ. ಹುಡುಕ್ತಾ ನೋಡಿದ್ರೆ ಎಕ್ಸ್ಟ್ರಾ ಕೆಲಸಗಳು ಸಿಗ್ತಾನೆ ಇರ್ತವೆ. ಸೊ ಫೈನಲಿ ಇದನ್ನೆಲ್ಲ ಕ್ಲೀನ್ ಮಾಡಿಬಿಡೋಣ. ಕ್ಲೀನ್ ಮಾಡಿಬಿಟ್ಟು ಅದು ಒಂದು ಏನು ಸ್ಪೇಸ್ ಇದೆ ಅದನ್ನು ಕೂಡ ಕಂಪ್ಲೀಟಾಗಿ ಕ್ಲೀನ್ ಮಾಡಿಬಿಟ್ರೆ ಅಲ್ವಾ ನೋಡೋದಕ್ಕೂ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ಜೊತೆಗೆ ನನಗೂ ಕೂಡ ನೀಟಾಗಿ ಆರ್ಗನೈಸ್ ಆಗಿ ಇಟ್ಟಿದ್ರೆ ಯಾವ್ಯಾವ್ದು ಐಟಮ್ ಎಲ್ಲೆಲ್ಲಿದೆ ಅನ್ನೋದು ಒಂದು ಐಡಿಯಾ ಇರುತ್ತೆ ಅನ್ನೋದಕ್ಕೋಸ್ಕರ ಅಷ್ಟೇನೆ. ಸೊ ಈ ಒಂದು ಬಾಕ್ಸಲ್ಲಿ ಯೂಶ್ವಲಾಗಿ ನಾನು ಎಲ್ಲ ಹಿಟ್ಟುಗಳನ್ನ ಇಟ್ಟಿರ್ತೀನಿ. ಅಂದರೆ ಈ ರಾಗಿ ಹಿಟ್ಟು, ಅಕ್ಕಿ ಹಿಟ್ಟು, ಗೋಧಿ ಹಿಟ್ಟು ಇದನ್ನೆಲ್ಲ ತಂದಿರೋದನ್ನ ಇಟ್ಕೊಂಡಿರ್ತೀನಿ. ಇನ್ನು ರವೆ ಮತ್ತು ಉಪ್ಪು ಅದನ್ನೆಲ್ಲನೂ ಕೂಡ ನಾನು ಇದರಲ್ಲೇ ಸ್ಟೋರ್ ಮಾಡಿ ಇಟ್ಕೊತೀನಿ. ಸೊ ನೋಡೋದಕ್ಕೂ ಚೆನ್ನಾಗಿ ಕಾಣಿಸುತ್ತೆ. ಜೊತೆಗೆ ನನಗೂ ಕೂಡ ಈಸಿ ಅಂತ ಅನಿಸುತ್ತೆ ಇದರೊಳಗೆ ಎಲ್ಲ ಐಟಮ್ನ ಎತ್ಕೊಳ್ಳೋದಕ್ಕೆ. ಸೊ ಆದಷ್ಟು ಪ್ಯಾಕೆಟ್ ಐಟಮ್ಸ್ ಓಪನ್ ಆಗಿರೋದು ಆಗದೇ ಇರೋದು ಎಲ್ಲದನ್ನು ಕೂಡ ಇದರಲ್ಲೇ ಇಟ್ಟಿರ್ತೀನಿ. ಓಪನ್ ಆಗಿರೋವನ್ನೆಲ್ಲ ನಾನು ಕ್ಲಿಪ್ ಹಾಕ್ಬಿಟ್ಟು ನೀಟಾಗಿ ಇದರಲ್ಲೇ ಸ್ಟೋರ್ ಮಾಡಿರ್ತೀನಿ. ಇನ್ನು ಆಯಿಲ್ ಐಟಮ್ಸ್ ಎಲ್ಲನೂ ನಾನು ಸಪ್ರೇಟಾಗಿ ಇಟ್ಕೊತೀನಿ, ಇದರೊಳಗೆ ಇಟ್ಕೊಳ್ಳಲ್ಲ. ಸೊ ಈ ರೀತಿಯಾಗಿ ನಾನು ಇದನ್ನು ಅರೇಂಜ್ ಮಾಡ್ಕೊಂಡಿದ್ದೀನಿ. ಇನ್ನು ಹಿಂಗು ಎಲ್ಲ ಇತ್ತು, ಅದೆಲ್ಲ ಎಕ್ಸ್ಪೈರಿ ಆಗಿಬಿಟ್ಟಿತ್ತು. ನಾನು ಕೂಡ ನೋಡ್ಕೊಂಡಿರಲಿಲ್ಲ. ಅದನ್ನೆಲ್ಲ ತೆಗ್ದಾಕ್ಬಿಟ್ಟು ಸಪ್ರೇಟಾಗಿ ಅದಾದಮೇಲೆ ಏನು ನನಗೆ ಮನೇಲಿ ಸ್ವಲ್ಪ ಖಾಲಿ ಆಗಿರುತ್ತೆ ಅಲ್ಲ ಐಟಮ್ಸು, ಅದನ್ನೆಲ್ಲ ಫಿಲ್ ಮಾಡ್ಕೊಂಬಿಡೋಣ ಅಂತ ಅದನ್ನು ಕೂಡ ಫಿಲ್ ಮಾಡಿ ಎಲ್ಲ ಎತ್ತಿಟ್ಕೊಂಡಿದ್ದಾಯಿತು.
ನಮ್ಮನೆಯಲ್ಲಂತೂ ಕೆಲಸ ಮಾಡಿದಷ್ಟು ಇರುತ್ತೆ ಅಂತಲೇ ಹೇಳ್ಬೋದು. ಎಲ್ಲಾದರೂ ಏನಾದರೂ ಕೆಲಸ ಇಟ್ಕೊಂಡ್ಬಿಟ್ರೆ ಅದು ಫುಲ್ಲು ಕಂಪ್ಲೀಟ್ ಕ್ಲೀನ್ ಮಾಡೋವರೆಗೂ ಒಂಥರ ಸಮಾಧಾನನೇ ಇರೋದಿಲ್ಲ. ಸೊ ಇವಾಗೆಲ್ಲ ಕ್ಲೀನ್ ಮಾಡಿಕೊಂಡು ಆ ಬಾಕ್ಸ್ನ ಎತ್ಕೊಂಡು ಬಂದು ಅದರ ಜಾಗಕ್ಕೆ ಇಡ್ತಾಯಿದ್ದೀನಿ. ಇನ್ನು ಈ ಕಡೆ ಏನು ಕಂಪ್ಲೀಟಾಗಿದೆ ಸ್ಪೇಸು ಎಲ್ಲನೂ ನಾನು ಎಕ್ಸ್ಟ್ರಾ ಗ್ರಾಸರೀಸ್ ಆಗಿರ್ಬೋದು, ಅದಾದಮೇಲೆ ಅಕ್ಕಿ ಡಬ್ಬ, ಅದಾದಮೇಲೆ ಈ ಗೋಧಿ ಹಿಟ್ಟಾಗಿರ್ಬೋದು, ಇದನ್ನೆಲ್ಲ ನಾನು ಇಲ್ಲೇ ಸ್ಟೋರ್ ಮಾಡ್ಕೊಳ್ತೀನಿ. ಅಲ್ಲಿ ಕಿಚನ್ ಕ್ಯಾಬಿನೆಟಲ್ಲಿ ಏನು ಕೆಳಗಡೆ ಕ್ಯಾಬಿನೆಟ್ಸ್ ಕೊಟ್ಟಿದ್ದಾರೆ ಅಲ್ಲಿ ಏನೂ ನಾನು ಸ್ಟೋರ್ ಮಾಡ್ಕೊಳ್ಳಲ್ಲ. ಈ ಥರ ಗ್ರಾಸರೀಸ್ ಎಲ್ಲ ಅಲ್ಲಿ ಜಸ್ಟ್ ನಾನು ಕಂಪ್ಲೀಟಾಗಿ ಅಡುಗೆಗೆ ಯೂಸ್ ಮಾಡುವಂತಹ ಪಾತ್ರೆಗಳನ್ನ ಇಟ್ಕೊಂಡಿದ್ದೀನಿ. ಕಂಪ್ಲೀಟಾಗಿ ನಾನು ನಿಮ್ಮ ಜೊತೆ ಕಿಚನ್ ಟೂರ್ ಮಾಡುವಾಗ ಶೇರ್ ಮಾಡ್ಕೊಳ್ತೀನಿ. ಇನ್ನೂ ಇಲ್ಲೊಂದು ಸ್ವಲ್ಪ ಕ್ಲೀನ್ ಮಾಡಬೇಕಾಗಿತ್ತು, ಬಟ್ ಪಾಪು ಎದ್ಬಿಟ್ರೆ ಆಮೇಲೆ ಅರ್ಧಂಬರ್ಧ ಕೆಲಸ ಆಗೋಗ್ಬಿಡುತ್ತೆ, ಎಲ್ಲ ಕಂಪ್ಲೀಟಾಗಿ ಮಾಡೋದಕ್ಕಾಗಲ್ಲ ಅಂದ್ಬಿಟ್ಟು ಒಂದೆರಡು ಸೆಕ್ಷನ್ನ ಕ್ಲೀನ್ ಮಾಡಿಕೊಂಡೆ. ಏನು ಮಾಡೋಣ ಸಿರಿಗೆ? ಮಲ್ಗದೆ ಇಲ್ವಲ್ಲ, ಏನು ಮಾಡೋಣ? ಏನು ಮಾಡೋಣ ಸಿರಿ? ಯಾಕೆ ಮಲ್ಕೊಳ್ಳಲ್ಲ ನೀನು? ಸೊ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಪಾಪು ಕೂಡ ಎದ್ಲು. ಸರಿ ಇನ್ನೇನು ಮಾಡೋದಕ್ಕಾಗತ್ತೆ, ಆ ಕೆಲಸನ ಅಲ್ಲಿಗೆ ಅರ್ಧಕ್ಕೆ ಬಿಟ್ಟು ನಾನು ಇವಾಗ ಪಾಪುನ ಎತ್ಕೊಂಡು ಬಂದೆ. ಇನ್ನು ಅಡುಗೆ ಕೂಡ ಮಾಡಬೇಕಾಗಿತ್ತು, ಒಂದು ಸ್ವಲ್ಪ ಲೇಟಾಗೆ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಈಗ ಸ್ವಲ್ಪ ಪಂಪ್ಕಿನ್ ಸೀಡ್ಸ್ ಏನಿತ್ತು ಅದನ್ನೆಲ್ಲ ಹುರ್ದ್ಕೊಳ್ತಾ ಇದ್ದೀನಿ. ಪಾಪುನ ಎತ್ಕೊಂಡು ನಿಜವಾಗ್ಲೂ ಅಡುಗೆ ಮಾಡೋದಕ್ಕಾಗಲ್ಲ. ಈ ಥರ ಒಂದು ಕೈಲಿ ಪಾಪುನ ಇಟ್ಕೊಂಡು ನಾನು ಏನಂತ ಅಡುಗೆ ಮಾಡೋದಕ್ಕಾಗತ್ತೆ. ಸೊ ಹಾಗಾಗಿ ನಾನು ಅಂದ್ಕೊಂಡೆ ಒಂದು ಸ್ವಲ್ಪ ಲೇಟಾಗೆ ಮಾಡೋಣ. ಈಗ ಸ್ವಲ್ಪ ಪಂಪ್ಕಿನ್ ಸೀಡ್ಸ್ನ ಹುರಿದ್ಬಿಟ್ಟು ಅದನ್ನೇ ತಿನ್ಕೊಳ್ಳೋಣ. ಆಮೇಲೆ ಒಂದು 2:30 ಹಾಗೆ ಪಾಪು ಮಲ್ಕೊತಾಳಲ್ಲ, ಆಮೇಲೆ ಅಡುಗೆ ಕೆಲಸ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ನಿಜವಾಗ್ಲೂ ಪಾಪುನ ಇಟ್ಕೊಂಡು ಎಲ್ಲ ಕೆಲಸ ಮಾಡಬೇಕು, ನೋಡಿಕೊಂಡು ಮೇಂಟೈನ್ ಮಾಡಬೇಕು, ಅಡುಗೆ ಕೂಡ ಮಾಡಬೇಕು ಅಂತಲ್ಲ ಅಂದರೆ ತುಂಬ ಕಷ್ಟ ಆಗುತ್ತೆ. ಫಸ್ಟೆಲ್ಲ ಆಗಿದ್ದಿದ್ರೆ ಅಲ್ವಾ ಪಾಪು ಆರಾಮಾಗಿ ನಿದ್ದೆ ಮಾಡಿಬಿಡ್ತಾ ಇದ್ಲು. ಬಟ್ ಇವಾಗ ಒಂದು ಸ್ವಲ್ಪ ನಿದ್ದೆ ಕಡಿಮೆ ಆಗಿದೆ, ಆಟ ಜಾಸ್ತಿ, ಜೊತೆಗೆ ಮನೆಯಲ್ಲಿ ಯಾರಾದರೂ ಇದ್ದರೆ ಅಲ್ವಾ ನೋಡ್ಕೋತಾರೆ ಅಂತ ಹೇಳ್ಬೋದು. ಮನೆಯಲ್ಲಿ ಯಾರೂ ಇಲ್ದಿರೋ ಕಾರಣ ಪಾಪುನ ನಾನೇ ನೋಡ್ಕೋಬೇಕು. ಅವಳು ಎದ್ದಾಗ ಅವಳನ್ನ ಎತ್ಕೋಬೇಕು, ಆಟ ಆಡಿಸ್ಬೇಕು, ಎಲ್ಲನೂ ನಾನೇ ಮಾಡಬೇಕು ಅಂದಾಗ ಸ್ವಲ್ಪ ಕಷ್ಟ ಆಗುತ್ತೆ. ಬಟ್ ಅಪ್ಪು ಇದ್ದಾಗ ಅಪ್ಪು ಆದಷ್ಟು ಮಾತಾಡಿಸ್ತಾ ಇರ್ತಾನೆ, ಸಿರಿ ಜೊತೆಗೆ ಇರ್ತಾನೆ. ಬಟ್ ಹತ್ರ ಅವನಿಗೂ ಕೂಡ ಎತ್ಕೊಳ್ಳೋಕೆ ಬರಲ್ಲ. ಸೊ ಆ ಟೈಮಲ್ಲಿ ಮಮ್ಮಿ ಮಮ್ಮಿ ಅಂತ ನನ್ನನ್ನೇ ಕೂಗ್ತಾನೆ. ಸೊ ಈಗ ಸ್ವಲ್ಪ ಈ ರೀತಿಯಾಗಿ ಎತ್ಕೊಂಡು ನಾನೇನು ಪಂಪ್ಕಿನ್ ಸೀಡ್ಸ್ ಎಲ್ಲ ಹುರಿದು ಇಟ್ಕೊಂಡಿದ್ದೆ ಅದನ್ನೆಲ್ಲ ಒಂದು ಬಟ್ಲಿಗೆ ಹಾಕ್ಕೊಳ್ತಾ ಇದ್ದೀನಿ. ಸೊ ಇವಾಗ ಹೋಗ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ನೆಮ್ಮದಿಯಾಗಿ ಕೂತ್ಕೊಂಡು ಪಂಪ್ಕಿನ್ ಸೀಡ್ಸ್ನ ತಿಂದ್ಬಿಟ್ಟು ಆಮೇಲೆ ಪಾಪು ಮಲಗಿದ ಮೇಲೆ ನಾನು ಅಡುಗೆ ಕೆಲಸ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ನನಗೂ ಕೂಡ ಒಂದೊಂದ್ಸಲಿ ಹೆಂಗಾಗೋಗ್ಬಿಟ್ಟಿರುತ್ತೆ ಅಂತಂದರೆ ಸಖತ್ ಹೊಟ್ಟೆ ಹಶ್ವಾಗ್ತಿರುತ್ತೆ, ಬಟ್ ಪಾಪು ಕೈಯೇ ಬಿಡೋದಿಲ್ಲ. ಅಂಥ ಟೈಮಲ್ಲಂತೂ ಎಷ್ಟು ಕೋಪ, ಫ್ರಸ್ಟ್ರೇಷನ್ ಹೆಂಗೆ ಆಗ್ತಿರುತ್ತೆ ಅಂದರೆ ಯಪ್ಪ ಸಾಕು ಮಲ್ಕೋ ಸಿರಿ ಅನ್ನೋ ಥರ ಆಗೋಗ್ಬಿಟ್ಟಿರುತ್ತೆ. ಬಟ್ ಆದರೂ ಪಾಪು ಮೇಲೆ ಏನು ಕೋಪ ಮಾಡ್ಕೊಳಕ್ಕಾಗಲ್ಲ. ಏಕೆ ಅಂತಂದರೆ ಅವಳಿಗೆ ಏನೂ ಗೊತ್ತೇ ಆಗಲ್ಲ, ನಾವು ಮಲಗಿಸ್ದಂಗೆ ಅವಳು ರೂಟೀನ್. ಸೊ ಏನೂ ಮಾಡೋಕ್ಕಾಗಲ್ವಲ್ಲ. ಅಂಥ ಟೈಮಲ್ಲಿ ನಾನು ಈ ಥರ ಸಣ್ಣ ಪುಟ್ಟ ಏನಾದರೂ ಇರುತ್ತಲ್ವ, ಬಿಸಿ ಅನ್ನ ಮಾಡ್ಕೊಂಬಿಟ್ಟು ತುಪ್ಪ ಹಾಕಿ ಮೆಣಸು ಪುಡಿ ಹಾಕ್ಕೊಂಡು ತಿನ್ಬಿಡ್ತೀನಿ. ದಿನ ನಿಜವಾಗ್ಲೂ ಒಂದೇ ಥರ ರೂಟೀನ್ ಇರಲ್ಲ ಅಂತಲೇ ಹೇಳ್ಬೋದು. ಬಟ್ ಆದಷ್ಟು ಟ್ರೈ ಮಾಡ್ತಾಯಿದ್ದೀನಿ ಎಲ್ಲ ಬ್ಯಾಲೆನ್ಸ್ ಆಗಿ ಹೋಗೋದಕ್ಕೆ. ನೋಡೋಣ ಎಷ್ಟು ದಿನ ಆಗುತ್ತೆ ಅಂತ. ಬಟ್ ಒಂದು ಸ್ವಲ್ಪ ಕಷ್ಟ ಆಗ್ತಾಯಿದೆ, ಸ್ವಲ್ಪ ಅಲ್ಲ ಜಾಸ್ತಿನೇ ಕಷ್ಟ ಆಗ್ತಿದೆ ಇವಾಗ. ಇನ್ನು ಪಾಪುಗೂ ಕೂಡ ಸ್ನಾನ ಮಾಡಿಸಿರಲಿಲ್ಲ. ಸೊ ಪಾಪುಗೆ ಸ್ನಾನ ಮಾಡಿಸಿ ಅದಾದಮೇಲೆ ನಾನು ಕೂಡ ಸ್ನಾನ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಇನ್ನು ಜ್ಯುವೆಲ್ಲರಿ ಕಲೆಕ್ಷನ್ಸ್ ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಅಂತ ಹೇಳಿದ್ನಲ್ಲ, ಹಾಗಾಗಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಫಸ್ಟ್ ಇಯರಿಂಗ್ಸ್, ಈ ಒಂದು ಇಯರಿಂಗ್ಸ್ ಇದಂತೂ ನನ್ನ ಫೇವ್ರೆಟ್ ಇಯರಿಂಗ್ಸ್ ಅಂತಲೇ ಹೇಳ್ಬೋದು. ಇದನ್ನು ಯಾವಾಗೆಲ್ಲ ಹಾಕ್ಕೊಳ್ತೀನಿ ಅಲ್ವಾ ಅವಾಗೆಲ್ಲ ತುಂಬ ಚೆನ್ನಾಗಿ ಕಾಣಿಸ್ತಾ ಇರ್ತೀನಿ ನಾನು. ಸೊ ತುಂಬ ಸಿಂಪಲ್ಲಾಗಿ ಇದೆ, ಹಾಗೆಯೇ ಹಾಕೊಂಡಾಗಂತೂ ತುಂಬಾ ಲಕ್ಷಣವಾಗಿ ಕಾಣಿಸುತ್ತೆ. ಆ್ಯಕ್ಚುಲಾಗಿ ನಾನು ಚಾಂದ್ಬಲಿ ತೊಗೋಬೇಕು ಅಂತ ಅಂದ್ಕೊಂಡು ಹೋಗಿದ್ದಿದ್ದು, ಬಟ್ ಅಲ್ಲಿ ನೋಡಿದ್ರೆ ಎಲ್ಲ ಗ್ರಾಮ್ಸ್ ಜಾಸ್ತಿ ಇತ್ತು ಮತ್ತು ನನ್ನ ಬಜೆಟಿಗೆ ಇರಲಿಲ್ಲ ಯಾವುದೂ. ಸೊ ಚಿಕ್ಕದಾಗಿ ನೋಡೋವಾಗ ನನಗೆ ಈ ಒಂದು ಇಯರಿಂಗ್ಸ್ ಅಲ್ವಾ ತುಂಬಾ ಇಷ್ಟ ಆಯಿತು. ಇದು ಬಂದುಬಿಟ್ಟು 4 ಗ್ರಾಮ್ಸ್ ಇದೆ. ಆ್ಯಂಡ್ ನೋಡೋದಕ್ಕಂತೂ ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ. ಹಾಕೊಂಡಾಗ ಕೂಡ ಅಷ್ಟೇ ಚೆನ್ನಾಗಿದೆ. ಇದನ್ನು ನಾನೊಂದು 3 ಸಲ ಹಾಕ್ಕೊಂಡಿದ್ದೀನೇನೋ ಅಷ್ಟೇ, ಜಾಸ್ತಿ ಕೂಡ ಯೂಸ್ ಮಾಡಿಲ್ಲ. ಸೊ ನೆಕ್ಸ್ಟ್ ಸೆಕೆಂಡ್ ಇಯರಿಂಗ್ಸ್ ಇದನ್ನಂತೂ ರೀಸೆಂಟಾಗಿ ತೊಗೊಂಡಿದ್ದು.
ಸೊ ಪ್ರೆಗ್ನೆನ್ಸಿ ಟೈಮಲ್ಲಿ ನನಗೆ ಜೀವನ್ ಇದನ್ನು ಕೊಡಿಸಿದ್ದು. ತುಂಬಾ ಚೆನ್ನಾಗಿದೆ. ಸೊ ಇದನ್ನು ಡೈಲಿ ವೇರಿಗೆ ಅಂತ ಅಂದ್ಬಿಟ್ಟು ತೊಗೊಂಡಿದ್ದು. ತುಂಬ ಪುಟ್ಟದಾಗಿ ಲಕ್ಷಣವಾಗಿ ಕಾಣಿಸುತ್ತೆ ಇದನ್ನು ಹಾಕೊಂಡಾಗ. ಆ್ಯಕ್ಚುಲಾಗಿ ನನಗೆ ಕೆಳಗಡೆ ಈ ರೀತಿಯಾಗಿ ಹ್ಯಾಂಗಿಂಗ್ಸ್ ಏನಾದರೂ ಇದ್ದಾಗ ಅಲ್ವಾ, ಅದು ಚೆನ್ನಾಗಿರುತ್ತೆ ವೇರ್ ಮಾಡಿದಾಗ. ಸೊ ಪರ್ಸ್ನಲಿ ನನಗೆ ಇದು ತುಂಬಾ ಇಷ್ಟ ಆಯಿತು. ಇದು ಬಂದುಬಿಟ್ಟು 2 ಗ್ರಾಮ್ಸ್ 200 ಮಿಲಿ ಏನೋ ಇದೆ. ಸೊ ಚೆನ್ನಾಗಿದೆ, ವೇರ್ ಮಾಡಿದಾಗ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೆಕ್ಸ್ಟು ಥರ್ಡ್ ಇಯರಿಂಗ್ಸ್ ಬಂದು ಈ ಒಂದು ಇಯರಿಂಗ್ಸ್. ಇದು ಅಂತೂ ತುಂಬ ಗಟ್ಟಿ ಇದೆ ಅಂತ ಹೇಳ್ಬೋದು. ಇದು ಆ್ಯಕ್ಚುಯಲ್ ಗ್ರಾಮ್ಸ್ ಬಂದುಬಿಟ್ಟು 4 ಗ್ರಾಮ್ಸ್, ಬಟ್ ಸ್ಟಡ್ಸ್ ಥರ ಇದೆ, ಗಟ್ಟಿ ಇದೆ, ಚೆನ್ನಾಗಿದೆ. ಮದುವೆ ಆಗಿದ್ದು ಹೊಸದ್ರಲ್ಲಿ ಇದು ತೊಗೊಂಡಿದ್ದು. ಅಂದರೆ ನಾನು ಬೇರೆ ಇಯರಿಂಗ್ಸ್ನ ತುಂಬ ಇಷ್ಟಪಟ್ಟು ತೊಗೊಂಡಿದ್ದೆ. ಅದನ್ನು ಹಾಕ್ಬಿಟ್ಟು ಆಮೇಲೆ ಮತ್ತೆ ಈ ಇಯರಿಂಗ್ಸ್ನ ಜೀವನ್ ನನಗೆ ಕೊಡಿಸಿದ್ರು. ಸೊ ಇದು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ, ವೇರ್ ಮಾಡಿದಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ನೆಕ್ಸ್ಟ್ ಈ ಒಂದು ಇಯರಿಂಗ್ಸ್, ಇದನ್ನಂತೂ ಜಾಸ್ತಿ ಯೂಸ್ ಮಾಡ್ತೀನಿ ಅಂತಲೇ ಹೇಳ್ಬೋದು. ಗೊತ್ತಿಲ್ಲ ನನಗೆ ಅದೇನು ಅಂತ. ಈ ಒಂದು ಇಯರಿಂಗ್ಸ್ ಅಂದರೆ ತುಂಬ ಇಷ್ಟ ಆಗುತ್ತೆ. ಆ್ಯಂಡ್ ಜಾಸ್ತಿ ನಾನು ಇದನ್ನೇ ವೇರ್ ಮಾಡ್ತಿರ್ತೀನಿ ಅವಾಗವಾಗ. ಆ್ಯಂಡ್ ಕೆಳಗಡೆ ಈ ರೀತಿಯಾಗಿ 3 ಗೋಲ್ಡ್ ಬಾಲ್ಸ್ ಥರ ಬರುತ್ತೆ ನೋಡಿ, ಅದು ಅಂತೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನನಗೆ ಎಸ್ಪೆಷಲಿ ಈ ರೀತಿಯಾಗಿ ಏನಾದರೂ ಹ್ಯಾಂಗಿಂಗ್ ಥರ ಇರಬೇಕು, ಅವಾಗೇನೋ ಒಂಥರ ಲುಕ್ ವೈಸ್ ಚೆನ್ನಾಗಿ ಕಾಣಿಸುತ್ತೆ. ಸೊ ಅದಕ್ಕೆ ಅಂತ ನಾನು ಈ ಒಂದು ಇಯರಿಂಗ್ಸ್ನ ತೊಗೊಂಡಿದ್ದು. ಇದನ್ನು ಹೇಗೆ ಅಂದರೆ ಸುಮ್ಮನೆ ನಾವು ಶಾಪಿಂಗಿಗೆ ಅಂತ ಹೋಗಿದ್ದು. ನನಗೆ ಇದೇ ಥರ ಬೇಕು ಅನ್ನೋದು ಒಂದು ತಲೆಯಲ್ಲಿತ್ತು. ಬಟ್ ಏನಂದರೆ ಹಂಗೆ ಕಡಿಮೆ ಗ್ರಾಮ್ಸಲ್ಲಿ ಕೂಡ ಬೇಕು ಅನ್ನೋದು ಇರುತ್ತಲ್ವ. ಸೊ ಆ ಥರ ನೋಡೋದಕ್ಕೆ ಅಂತ ಹೋದಾಗ ಇದು ನನಗೆ ಸಿಕ್ಕಿದ್ದು. ಇದು ಬಂದುಬಿಟ್ಟು 2 ಗ್ರಾಮ್ಸ್ 600 ಮಿಲಿ ಏನೋ ಇದೆ. ಸೊ ನನಗೆ ಬಜೆಟ್ಟಿಗೆ ಆವಾಗ ಚೆನ್ನಾಗಿ ಸಿಕ್ಕಿತ್ತು ಅಂತ ಅಂದ್ಬಿಟ್ಟು ಇದನ್ನು ತೊಗೊಂಡಿದ್ದೆ. ಸೊ ಇದಂತೂ ನನ್ನ ಫೇವ್ರೆಟ್ ಅಂತಲೇ ಹೇಳ್ಬೋದು. ಸೊ ನೆಕ್ಸ್ಟ್ ಇಯರಿಂಗ್ಸ್ ಬಂದುಬಿಟ್ಟು ಈ ಒಂದು ಇಯರಿಂಗ್ಸ್. ಸೊ ಇದು ಆಲ್ಮೋಸ್ಟ್ ತೊಗೊಂಡು 3 ಇಯರ್ಸೇ ಆಯಿತು. ಬಟ್ ಇದನ್ನು ನಾನು ಜಾಸ್ತಿ ಎಲ್ಲೂ ವೇರ್ ಮಾಡೋದಕ್ಕೆ ಆಗಲಿಲ್ಲ. 2 ಸಲ ಏನೋ ಮನೆಯಲ್ಲೇ ಪೂಜೆ ಇದ್ದಾಗ ವೇರ್ ಮಾಡಿದ್ದೆ ಅಷ್ಟೇನೆ. ಅದು ಬಿಟ್ಟರೆ ನಾನು ಜಾಸ್ತಿ ಯೂಸ್ ಮಾಡಿಲ್ಲ. ಸೊ ಇದು ಬಂದುಬಿಟ್ಟು 4.5 ಗ್ರಾಮ್ಸ್ ಇದೆ. ಇದು ಕೂಡ ಅಷ್ಟೇ ವೇರ್ ಮಾಡಿದಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದು ಕೂಡ ನನ್ನ ಮೋಸ್ಟ್ ಫೇವ್ರೆಟ್ ಇಯರಿಂಗ್ಸ್ ಅಂತಲೇ ಹೇಳ್ಬೋದು. ಬಟ್ ಜಾಸ್ತಿ ಯೂಸ್ ಮಾಡೋದಕ್ಕಾಗಿಲ್ಲ ಅಷ್ಟೇನೆ. ಇನ್ನು ನಾನು ದೊಡ್ಡ ಇಯರಿಂಗ್ಸ್ ಎಲ್ಲ ಜಾಸ್ತಿ ನಿಮ್ಮ ಜೊತೆ ಏನು ಶೇರ್ ಮಾಡ್ಕೊಂಡಿಲ್ಲ. ಅದನ್ನು ನಾನು ನೆಕ್ಸ್ಟ್ ಯಾವಾಗಾದರೂ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಸೊ ಸದ್ಯಕ್ಕೆ ಇವತ್ತಿನ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇವತ್ತಿನ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ನೋಡ್ತಾ ಇದ್ದೀರಾ, ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಸಿಗೋಣ ಮುಂದಿನ ವಿಡಿಯೋನಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.